ಎಲ್ಲರಿಗೂ ಜ್ಞಾನ ಅಂಕುರ ಯೂಟ್ಯೂಬ್ ಚಾನಲ್ನಿಂದ ನಮಸ್ಕಾರ ಹಾಗೆ ಸ್ವಾಗತ. ಇಂದು ಮಾರ್ಚ್ 22. ಈ ಇಂದಿನ ವಿಶೇಷತೆಗಳನ್ನು ನಾವು ತಿಳಿದುಕೊಳ್ಳೋಣ. ಮಾರ್ಚ್ 22ರಂದು ಮೊದಲನೇ ವಿಶೇಷ ದಿನ ಅಂದರೆ ವಿಶ್ವ ಜಲ ದಿನ. ಈ ವಿಶ್ವ ಜಲ ದಿನದ ಹಿನ್ನೆಲೆ ಏನಂದರೆ 1992ರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನವರಿಯಲ್ಲಿ ನಡೆದ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನದಲ್ಲಿ ದಿನದ ಪ್ರಸ್ತಾವನೆ ಮಾಡಲಾಯಿತು. ಇದರಿಂದಾಗಿ 1993ರಿಂದ ಇದನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇದನ್ನು ಗುರಿ ಏನಾಗಿರುತ್ತದೆ ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿ ರಂತೆ 2030ರ ವೇಳೆಗೆ ಎಲ್ಲರಿಗೂ ಸುರಕ್ಷಿತ ನೀರು ಮತ್ತು ನೈರ್ಮಲ್ಯವನ್ನು ಒದಗಿಸುವುದಾಗಿರುತ್ತದೆ. 1793 ಈ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ ವಾಲಿಸ್. ಇದು ಜಮೀನು ಅಂದರೆ ಈ ಪದ್ಧತಿಯಲ್ಲಿ ಜಮೀನ್ದಾರರು ಯಾರು ಹೊಂದಿರ್ತಾರೋ ಅವರನ್ನು ಜಮೀನಿನ ಮಾಲೀಕರನ್ನಾಗಿ ಮಾಡುವುದು. ಹಾಗೆ ಈ ಪದ್ಧತಿಯಲ್ಲಿ ರೈತರಿಂದ ವಸೂಲಿ ಮಾಡಿದಂತಹ 11% ಕಂದಾಯವನ್ನು 10 ಭಾಗವನ್ನು ಬ್ರಿಟಿಷ್ ಕಂಪನಿಗೆ ನೀಡಬೇಕಾಗಿತ್ತು. ಇದರಲ್ಲಿ ಬಂಗಾಳ, ಒಡಿಶಾ, ಬಿಹಾರ್ ಪ್ರದೇಶಗಳು ಇದಕ್ಕೆ ಒಳಪಟ್ಟಿದ್ದವು. ಮೂರನೆಯದು ಸೂರ್ಯಸೇನ್. ಇವರು ಕ್ರಾಂತಿಕಾರಿ ಹೋರಾಟ. 1930ರಲ್ಲಿ ನಡೆದ ಸತ್ಯಾಗ್ರಹ ಚಿತ್ತಗಾಂಗ್ ಎಂಬ ಇದರಲ್ಲಿ ದೊಡ್ಡ ರೂವಾರಿಯಾಗಿರುತ್ತಾರೆ. ಇವರಿಗೆ ಒಂದು ಬಿರುದಿದೆ, ಮಾಸ್ಟರ್ ದ ಎಂಬ ಬಿರುದನ್ನು ಇವರು ಪಡೆದಿರುತ್ತಾರೆ. ಅದೇ ರೀತಿಯಾಗಿ ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಹ ಭಾಗವಹಿಸಿರುತ್ತಾರೆ. 1882ರಲ್ಲಿ ಅಮೆರಿಕದಲ್ಲಿ ಬಹುಪತ್ನಿತ್ವವನ್ನು ನಿಷೇಧಿಸಲು ಎಡ್ಮಂಡ್ಸ್ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. 1912ರಲ್ಲಿ ಬಿಹಾರವನ್ನು ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ಮಾಡಲಾಗುತ್ತದೆ. ಆ ನೆನಪಿಗಾಗಿ ಬಿಹಾರ್ ದಿವಸ ಎಂದು ನಾವು ಕರೆಯಲಾಗುತ್ತದೆ. 1957ರಲ್ಲಿ ಭಾರತ ಸರ್ಕಾರವು ಭಾರತ ಶಕ ಪಂಚಾಂಗ ಎಂಬ ಅಳವಡಿಸಿಕೊಂಡಿತು. ಇವು 4 ಪಾಯಿಂಟ್ ಏನಿದಾವೋ ಇವೆಲ್ಲವೂ ಹಿಂದಿನ ಇತಿಹಾಸದಲ್ಲಿ ಅಂದರೆ ಮಾರ್ಚ್ 22ರಲ್ಲಿ ಹಿಂದಿನ ವರ್ಷಗಳಲ್ಲಿ ನಡೆದಿರುವಂತಹ ಪ್ರಮುಖ ಘಟನೆಗಳಾಗಿವೆ. ಎಲ್ಲರೂ ನಮ್ಮ ವಿಡಿಯೋ ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.